ಹಲೋ ಎವ್ರಿವನ್, ಎಲ್ರಿಗೂ ಮತ್ತೊಂದು ಟೆಕ್ ಸಮಾಚಾರನ ಟೆಕ್ ನ್ಯೂಸ್ ಎಪಿಸೋಡ್ಗೆ ಸ್ವಾಗತ. ನಮ್ಮ ಟೆಕ್ ಸಮಾಚಾರನ ವಿಡಿಯೋಸ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಮಾಡೋದನ್ನ ಮರಿಬೇಡಿ. ನಮ್ಮ ಟೆಕ್ ಸಮಾಚಾರನ ಮೊದಲನೇ ಅಪ್ಡೇಟ್ ಬಂದು MI ಕಂಪ್ನಿ ಕಡೆಯಿಂದ. MI ಕಂಪ್ನಿ ಕಡೆಯಿಂದ ಹೊಸ ಟಿವಿಸ್ ಲಾಂಚ್ ಆಗ್ತಿದೆಯಂತೆ. ಈ ಟಿವಿಸ್ ಅಲ್ಲಿ ನಿಮಗೆ 8K ರೆಸಲ್ಯೂಷನ್ ಸಪೋರ್ಟ್ ಮಾಡುತ್ತಂತೆ. ಈ ಟಿವಿಸ್ ನ ಸೆಪ್ಟೆಂಬರ್ 28 ಗೆ ಲಾಂಚ್ ಮಾಡ್ತಾ ಇದ್ದಾರೆ. ಟೆಕ್ ಸಮಾಚಾರನ ನೋಡ್ತಾ ಇರಿ. MI ಕಂಪ್ನಿ ಕಡೆಯಿಂದ ಲಾಂಚ್ ಆಗೋ 8K ಟಿವಿಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಮುಂದಿನ ಅಪ್ಡೇಟ್ ಬಂದು ರೆಡ್ಮಿ ಕಂಪ್ನಿ ಕಡೆಯಿಂದ. ರೆಡ್ಮಿ ಕಂಪ್ನಿ ಕಡೆಯಿಂದ ನಿಮಗೆ ಹೊಸ ಆಡಿಯೋ ಪ್ರಾಡಕ್ಟ್ಸ್ ಬರ್ತಾ ಇದೆಯಂತೆ. ಇದು ನಿಮಗೆ ಸೆಪ್ಟೆಂಬರ್ 30th ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ. ಟೆಕ್ ಸಮಾಚಾರನ ನೋಡ್ತಾ ಇರಿ. ರೆಡ್ಮಿ ಕಂಪ್ನಿ ಕಡೆಯಿಂದ ಆಡಿಯೋ ಪ್ರಾಡಕ್ಟ್ಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಮುಂದಿನ ಅಪ್ಡೇಟ್ ಬಂದು ಫೇಸ್ಬುಕ್, ಟ್ವಿಟರ್ ಹಾಗೆ ಯೂಟ್ಯೂಬ್ ಬಗ್ಗೆ. ಈ ಮೂರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಜೊತೆ ಒಂದು ಕಾಂಟ್ರಾಕ್ಟ್ ಸೈನ್ ಮಾಡಿದಾರಂತೆ. ಇನ್ ಮುಂದೆ ಹಾರ್ಮ್ಫುಲ್ ಕಂಟೆಂಟ್ಸ್ ನ ಪ್ರಮೋಟ್ ಮಾಡಲ್ಲ ಅಂತ. ಇದನ್ನ ಏನಕ್ಕಪ್ಪ ಮಾಡಿದ್ರು ಅಂದ್ರೆ ಸೋಷಿಯಲ್ ಮೀಡಿಯಾ ಥ್ರೂ ನೆಗೆಟಿವಿಟಿ ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂತ. ಇನ್ ಮುಂದೆ ಹಾರ್ಮ್ಫುಲ್ ಕಂಟೆಂಟ್ಸ್ ನ ಪ್ರಮೋಟ್ ಮಾಡಲ್ಲ ಅಂತ ಅವರು ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ. ನಮ್ಮ ಮುಂದಿನ ಅಪ್ಡೇಟ್ ಬಂದು OnePlus 8T ಬಗ್ಗೆ. OnePlus 8T ಇಲ್ಲಿ 6.55 ಇಂಚ್ 120 Hz ರಿಫ್ರೆಶ್ ರೇಟ್ ಇರೋ ಸ್ಕ್ರೀನ್ ನೋಡಕ್ ಸಿಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಬಟ್ OnePlus 8T ಬಗ್ಗೆ ಇನ್ನೂ ಒಂದು ರೂಮರ್ ಬಂದಿದೆ. ಏನಪ್ಪಾ ಅಂದ್ರೆ ಅದರಲ್ಲಿ ನಿಮಗೆ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಬರುತ್ತಂತೆ. ಟೆಕ್ ಸಮಾಚಾರ ನೋಡ್ತಾ ಇರಿ. OnePlus 8T ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಮುಂದಿನ ಅಪ್ಡೇಟ್ ಬಂದು ರಿಯಲ್ಮಿ ಕಂಪ್ನಿ ಕಡೆಯಿಂದ. ರಿಯಲ್ಮಿ ಕಂಪ್ನಿ ಅವರು ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಇರೋ ಸ್ಮಾರ್ಟ್ ಫೋನ್ಸ್ ಮೇಲೆ ವರ್ಕ್ ಮಾಡ್ತಿದಾರಂತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ ರಿಯಲ್ಮಿ ಫೋನ್ಸ್ ಅಲ್ಲಿ ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ನೋಡಕ್ ಸಿಗುತ್ತೆ. ಟೆಕ್ ಸಮಾಚಾರ ನೋಡ್ತಾ ಇರಿ. ರಿಯಲ್ಮಿ ಕಂಪ್ನಿ ಕಡೆಯಿಂದ ಬರೋ ಹೊಸ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಮುಂದಿನ ಅಪ್ಡೇಟ್ ಬಂದು ಟ್ವಿಟರ್ ಬಗ್ಗೆ. ಟ್ವಿಟರ್ ಅಲ್ಲಿ ನಿಮಗೆ ಹೊಸ ಫೀಚರ್ ಬರ್ತಾ ಇದೆಯಂತೆ, ಡೈರೆಕ್ಟ್ ವಾಯ್ಸ್ ಮೆಸೇಜಿಂಗ್ ಅಂತ. ಈ ಫೀಚರ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ವಾಯ್ಸ್ ಮೆಸೇಜಸ್ ಕಳಿಸಬಹುದಂತೆ. ಬಟ್ ಇದನ್ನ ಫಸ್ಟ್ ಬ್ರೆಜಿಲ್ ಅಲ್ಲಿ ಟ್ರಯಲ್ ಮಾಡ್ತಾರಂತೆ. ಬ್ರೆಜಿಲ್ ಅಲ್ಲಿ ಟ್ರಯಲ್ ಮಾಡಿ ಎಲ್ಲ ಕರೆಕ್ಟ್ ಆಗಿ ಹೋದ್ರೆ ಆಮೇಲೆ ಬೇರೆ ಕಂಟ್ರೀಸ್ ಗೆ ರೋಲ್ ಔಟ್ ಮಾಡ್ತಾರೆ. ಯಾರು ಟ್ವಿಟರ್ ಯೂಸ್ ಮಾಡ್ತಿದ್ದೀರಾ ಈ ಅಪ್ಡೇಟ್ ನಿಮಗೆ. ನಮ್ಮ ಮುಂದಿನ ಅಪ್ಡೇಟ್ ಬಂದು ಸೋನಿ ಕಂಪ್ನಿ ಕಡೆಯಿಂದ. ಸೋನಿ ಕಂಪ್ನಿ ಕಡೆಯಿಂದ WF-H800 ಅಂತ ಹೊಸ ಇಯರ್ಬಡ್ಸ್ ಲಾಂಚ್ ಆಗಿದೆ. ಈ ಇಯರ್ಬಡ್ಸ್ ಅಲ್ಲಿ ನಿಮಗೆ ಬ್ಲೂಟೂತ್ 5.0 ನೋಡಕ್ ಸಿಗುತ್ತೆ. ಹಾಗೆ 8 hours ಆಫ್ ಬ್ಯಾಟರಿ ಬ್ಯಾಕಪ್ ಇದೆಯಂತೆ ವಿತೌಟ್ ಕೇಸ್. ವಿತ್ ಕೇಸ್ ನಿಮಗೆ 16 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದಲ್ಲದೆ ನಿಮ್ಗೆ ಇದರಲ್ಲಿ ಒನ್ ಟಚ್ ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಇದೆಯಂತೆ. ಯಾರಿಗೆ ಸೋನಿ ಕಡೆಯಿಂದ ಇಯರ್ಬಡ್ಸ್ ಬೈ ಮಾಡಬೇಕು ಅನ್ಕೊಂಡಿದ್ದೀರಾ ಈ ಅಪ್ಡೇಟ್ ನಿಮಗೆ. ನಮ್ಮ ಮುಂದಿನ ಅಪ್ಡೇಟ್ ಬಂದು ಆಂಕರ್ ಕಂಪ್ನಿ ಬಗ್ಗೆ. ಆಂಕರ್ ಕಂಪ್ನಿ ಕಡೆಯಿಂದ ನಿಮಗೆ ಪವರ್ ವೇವ್ ಅಂತ ಹೊಸದು 10 ವಾಟ್ ವೈರ್ಲೆಸ್ ಚಾರ್ಜರ್ ಬರ್ತಾ ಇದೆಯಂತೆ. ಈ ವೈರ್ಲೆಸ್ ಚಾರ್ಜರ್ ನಿಮಗೆ 2000 rupees ಸಿಗುತ್ತೆ. ಈ ವೈರ್ಲೆಸ್ ಚಾರ್ಜರ್ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ 5mm ಗ್ಯಾಪ್ ಇದ್ರೂ ವೈರ್ಲೆಸ್ ಚಾರ್ಜಿಂಗ್ ಅಲೋ ಮಾಡುತ್ತಂತೆ. ಫೋನ್ ಕೇಸ್ ಹಾಕಿದ್ರು ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಆಗುತ್ತೆ. ಯಾರು ವೈರ್ಲೆಸ್ ಚಾರ್ಜರ್ಸ್ ತಗೋಬೇಕು ಅನ್ಕೊಂಡಿದ್ರಿ ಈ ಅಪ್ಡೇಟ್ ನಿಮಗೆ. ನಮ್ಮ ಮುಂದಿನ ಅಪ್ಡೇಟ್ ಬಂದು Ticwatch Pro 3 ಬಗ್ಗೆ. ಇದರಲ್ಲಿ ನಿಮಗೆ GPS ಫೆಸಿಲಿಟಿ ಇದೆಯಂತೆ. ಅದಲ್ಲದೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ವೇರ್ 4100 ಪ್ರಾಸೆಸರ್ ನೋಡಕ್ ಸಿಗುತ್ತೆ. ಇದರಲ್ಲಿ ನಿಮಗೆ 72 hours ಬ್ಯಾಟ್ರಿ ಬ್ಯಾಕಪ್ ನೋಡಕ್ ಸಿಗುತ್ತೆ. ಅದಲ್ಲದೆ ಇದರಲ್ಲಿ ನಿಮಗೆ 10 modes ಆಫ್ ಆಕ್ಟಿವಿಟೀಸ್ ನ ಸೆನ್ಸ್ ಮಾಡೋ ಸೆನ್ಸರ್ಸ್ ಇದೆಯಂತೆ. 10 modes ಯಾವ್ದಪ್ಪ ಅಂತಂದ್ರೆ ಸೈಕ್ಲಿಂಗ್ ಇರ್ಬೋದು, ಸ್ವಿಮ್ಮಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಈ ತರ ಎಕ್ಸೆಟ್ರಾ ಬೇರೆ ಆಕ್ಟಿವಿಟೀಸ್ನೆಲ್ಲ ಸೆನ್ಸ್ ಮಾಡೋ ಮೋಡ್ಸ್ ಇದೆಯಂತೆ. ಯಾರು Ticwatch Pro 3 ನ ಬೈ ಮಾಡಬೇಕು ಅನ್ಕೊಂಡಿದ್ದೀರಾ ಈ ಅಪ್ಡೇಟ್ ನಿಮಗೆ. ನಮ್ಮ ಮುಂದಿನ ಅಪ್ಡೇಟ್ ಬಂದು ಗೂಗಲ್ ಮ್ಯಾಪ್ಸ್ ಬಗ್ಗೆ. ಗೂಗಲ್ ಮ್ಯಾಪ್ಸ್ ಅಲ್ಲಿ ಹೊಸ ಲೇಯರ್ ಆಡ್ ಮಾಡಿದಾರಂತೆ. ಈ ಲೇಯರ್ ಅಲ್ಲಿ ನಿಮಗೆ COVID-19 ಹಾಟ್ಸ್ಪಾಟ್ಸ್ ತೋರಿಸುತ್ತಂತೆ. ಯಾರು ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತಿದ್ದೀರಾ ಈ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ಅಪ್ಡೇಟ್ ಬಂದು ಓಪೋ ಕಂಪ್ನಿ ಕಡೆಯಿಂದ. ಓಪೋ ಕಂಪ್ನಿ ಕಡೆಯಿಂದ ಸ್ಮಾರ್ಟ್ ಟಿವಿಸ್ ಲಾಂಚ್ ಆಗುತ್ತೆ ಅಕ್ಟೋಬರಲ್ಲಿ ಅಂತ ನಿಮಗೆಲ್ಲ ಹೇಳಿದ್ದೆ. ಬಟ್ ಅಕ್ಟೋಬರಲ್ಲಿ ನಿಮಗೆ 55 ಇಂಚ್ ಹಾಗೆ 65 ಇಂಚ್ ಟಿವಿಸ್ ಕೂಡ ಲಾಂಚ್ ಆಗುತ್ತಂತೆ. ಟೆಕ್ ಸಮಾಚಾರ ನೋಡ್ತಾ ಇರಿ. ಓಪೋ ಕಂಪ್ನಿ ಕಡೆಯಿಂದ ಲಾಂಚ್ ಆಗೋ ಸ್ಮಾರ್ಟ್ ಟಿವಿಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಇವತ್ತಿನ ಟೆಕ್ ಸಮಾಚಾರನ ಮುಂದಿನ ಸೆಕ್ಷನ್ ಬಂದು ಅಪ್ಕಮಿಂಗ್ ಲಾಂಚಸ್. ಅಪ್ಕಮಿಂಗ್ ಲಾಂಚಸ್ ಅಲ್ಲಿ 2 ಪ್ರಾಡಕ್ಟ್ಸ್ ಇವೆ. ಮೊದಲನೇ ಪ್ರಾಡಕ್ಟ್ ಬಂದು ವಿವೋ ಕಂಪ್ನಿ ಕಡೆಯಿಂದ Y12s ಅಂತ. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 3GB RAM ನೋಡಕ್ ಸಿಗುತ್ತೆ. ಹಾಗೆ ಇದೊಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್. ಇದನ್ನ ಗೂಗಲ್ ಪ್ಲೇ ಕನ್ಸೋಲ್ ಅಲ್ಲಿ ಸ್ಪಾಟ್ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಫೋನ್ ನಿಮ್ಗೆ ನೋಡಕ್ ಸಿಗುತ್ತೆ. ನಮ್ಮ ಅಪ್ಕಮಿಂಗ್ ಲಾಂಚಸ್ ಅಲ್ಲಿ 2ನೇ ಪ್ರಾಡಕ್ಟ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F41. ಇದು ನಿಮಗೆ ಅಕ್ಟೋಬರ್ 8 ಗೆ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ. ಇದರಲ್ಲಿ ನಿಮಗೆ 6000 mAh ಬ್ಯಾಟ್ರಿ ಬರುತ್ತಂತೆ. ಟೆಕ್ ಸಮಾಚಾರನ ನೋಡ್ತಾ ಇರಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F41 ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಇವತ್ತಿನ ಟೆಕ್ ಸಮಾಚಾರನ ಕಡೆಯ ಸೆಕ್ಷನ್ ಬಂದು ರೀಸೆಂಟ್ ಲಾಂಚಸ್. ರೀಸೆಂಟ್ ಲಾಂಚಸ್ ಅಲ್ಲಿ 2 ಪ್ರಾಡಕ್ಟ್ಸ್ ಇವೆ. ಮೊದಲನೇ ಪ್ರಾಡಕ್ಟ್ ಬಂದು ವಿವೋ ಕಂಪ್ನಿ ಕಡೆಯಿಂದ V20 SE. ನಿಮ್ಗೆಲ್ಲ ಹೇಳಿದ್ದೆ V20 SE ಲಾಂಚ್ ಆಗ್ತಿದೆ ಅಂತ. ಲಾಂಚ್ ಆಗಿದೆ. ಈ ಫೋನ್ ಅಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 662 ಪ್ರಾಸೆಸರ್ ನೋಡಕ್ ಸಿಗುತ್ತೆ. ಅದಲ್ಲದೆ ಇದರಲ್ಲಿ ನಿಮಗೆ ಟ್ರಿಪಲ್ ರಿಯರ್ ಕ್ಯಾಮ್ರಾ ನೋಡಕ್ ಸಿಗುತ್ತೆ. ಇದು ನಿಮಗೆ 22,000 rupees ಲಾಂಚ್ ಆಗಿದೆ. ಯಾರು V20 SE ಬೈ ಮಾಡಬೇಕು ಅನ್ಕೊಂಡಿದ್ದೀರಾ ಈ ಅಪ್ಡೇಟ್ ನಿಮಗೆ. ನಮ್ಮ ರೀಸೆಂಟ್ ಲಾಂಚಸ್ ಅಲ್ಲಿ 2ನೇ ಪ್ರಾಡಕ್ಟ್ ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S20 SE. ಇದೊಂದು 5G ಸ್ಮಾರ್ಟ್ ಫೋನ್. ಇದರಲ್ಲಿ ನಿಮಗೆ 120 Hz ರಿಫ್ರೆಶ್ ರೇಟ್ ಇರೋ ಒಂದು ಸ್ಕ್ರೀನ್ ನೋಡಕ್ ಸಿಗುತ್ತೆ. ಇದು ನಿಮಗೆ $669 ಲಾಂಚ್ ಆಗಿದೆ. $669 ನ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ನಿಮಗೆ ಸಮ್ವೇರ್ ಅರೌಂಡ್ 52,000 rupeesಗೆ ಈ ಫೋನ್ ನೋಡಕ್ ಸಿಗುತ್ತೆ. ನಮ್ಮ ಇವತ್ತಿನ ಟೆಕ್ ಸಮಾಚಾರನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಟೆಕ್ ಸಮಾಚಾರದಲ್ಲಿ ಸಿಗೋಣ.